ದರ್ಶನ್ ಅವ್ರನ್ನ ಡಿ ಬಾಸ್, ಚಾಲೆಂಜಿಂಗ್ ಸ್ಟಾರ್, ನಾನಾ ಹೆಸರುಗಳಿಂದ ಅವರ ಅಭಿಮಾನಿಗಳು ಪ್ರೀತಿಯಿಂದ ಕರೀತಾ ಇದ್ರು. ಅಷ್ಟೇ ಅಲ್ಲದೆ ದೋಸ್ತಿಗಳಿಗೆ ಜೀವ ಕೊಡೋ ವ್ಯಕ್ತಿ ಅಂದ್ರೆ ಅದು ದರ್ಶನ್ ಅಂತೆಲ್ಲ ಹೊಗಳ್ತಾ ಇದ್ರು. ಆದ್ರೆ ಇವತ್ತು ಅದೇ ದರ್ಶನ್ ಜೀವ ತೆಗೆದ ಕೇಸ್ನಲ್ಲಿ ದೋಸ್ತಿಗಳಿಗೂ ಕೂಡ ಕಂಟಕವಾಗಿದ್ದಾರೆ. ನಟ ಚಿಕ್ಕಣ್ಣ ಇವತ್ತು ಖಾಕಿ ಮುಂದೆ ಕೈಕಟ್ಟಿ ನಿಲ್ಲಬೇಕಾಯ್ತು. ನಾಳೆ ಗರಡಿ ಸಿನಿಮಾದ ನಟ ಸೂರ್ಯನ ವಿಚಾರಣೆಗೂ ಕೂಡ ಸಿದ್ಧತೆ ನಡೀತಾ ಇದೆ. ಇದರ ಮಧ್ಯೆ ಪಬ್ಬು, ಪಾರ್ಟಿ, ಸ್ಥಳ ಮಹಜರು ಅಂತ ತನಿಖೆಯೂ ಕೂಡ ಬಹಳ ಜೋರಾಗಿಯೇ ಸಾಗಿದೆ. ಡಿ ಗ್ಯಾಂಗ್ ಕ್ರೈಮ್ ಡೈರಿಯಲ್ಲಿ ಇವತ್ತು ಏನೇನೆಲ್ಲ ಆಗಿದೆ ಅನ್ನುವಂತಹ ವರದಿಯನ್ನು ನಿಮಗೆ ತೋರಿಸ್ತೀನಿ. ಸ್ವಾಮಿ ಕೊಲೆ ಕೇಸಲ್ಲಿ ನಟ ಚಿಕ್ಕಣ್ಣನಿಗೂ ಕಂಟಕ. ಚಿಕ್ಕಣ್ಣನ ಯಾವುದೋ ಸಿನಿಮಾದ ಈ ದೃಶ್ಯ ಈಗ ಚಿಕ್ಕಣ್ಣನ ನಿಜ ಜೀವನದಲ್ಲೂ ಸತ್ಯ ಆಗೋಯ್ತು. ಪಾಪ ಕಾಮಿಡಿ ಮಾಡಿಕೊಂಡು ಜನಮನ ಗೆದ್ದಿದ್ದ ಚಿಕ್ಕಣ್ಣನೂ ಈಗ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ವಿಚಾರಣೆ ಎದುರಿಸಬೇಕಾಗಿ ಬಂದಿದೆ. ಕೊಲೆ ಕೇಸಲ್ಲಿ ಚಿಕ್ಕಣ್ಣ ಲಾಕ್ ಆಗಿದ್ಯಾಕೆ? ಚಿಕ್ಕಣ್ಣ ಒಳ್ಳೆ ಹಾಸ್ಯ ನಟ. ಮೊನ್ನೆ ತಾನೇ ಉಪಾಧ್ಯಕ್ಷ ಸಿನಿಮಾದಲ್ಲಿ ಪೂರ್ಣ ಪ್ರಮಾಣದ ನಾಯಕನಾದ ಖುಷಿಯಲ್ಲಿದ್ರು. ಉಪಾಧ್ಯಕ್ಷ ಸಿನಿಮಾ ಬಗ್ಗೆ ದರ್ಶನ್ ಭರ್ಜರಿ ಪ್ರಚಾರನೂ ಮಾಡಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ದರ್ಶನ್ ಅಭಿಮಾನಿಯಾಗಿದ್ರು ಚಿಕ್ಕಣ್ಣ. ಈಗ ಅಭಿಮಾನಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೊತೆ ಚಿಕ್ಕಣ್ಣನಿಗೂ ಕಂಟಕ ಶುರುವಾಗಿದೆ. ಇದಕ್ಕೆ ಕಾರಣ ರೇಣುಕಾಸ್ವಾಮಿ ಕೊಲೆಯಾದ ದಿನ ದರ್ಶನ್ ಜೊತೆ ಪಾರ್ಟಿ ಮಾಡಿದ್ದು. ಜೂನ್ 8ನೇ ತಾರೀಕು ಬೆಳಿಗ್ಗೆ 11:30ಕ್ಕೆ ದರ್ಶನ್ ಜೊತೆ ನಟ ಚಿಕ್ಕಣ್ಣ ಭರ್ಜರಿ ಪಾರ್ಟಿ ಮಾಡಿದ್ರು. ಅದು ಬೆಂಗಳೂರಿನ ಆರ್ ನಗರದ ಸ್ಟೋನಿ ಬ್ರೂಕ್ಸ್ ಪಬ್ನಲ್ಲಿ ಸೂರ್ಯ ನೆತ್ತಿಗೆ ಬರೋ ಮೊದಲೇ ನಡೆದಿದ್ದ ಪಾರ್ಟಿ. ಅದೇ ಪಾರ್ಟಿಯಲ್ಲಿ ನಟ ದರ್ಶನ್, ಚಿಕ್ಕಣ್ಣ ಜೊತೆಗೆ 10ನೇ ಆರೋಪಿ ವಿನಯ್ ಕೂಡ ಭಾಗಿಯಾಗಿದ್ದ. ಪಾರ್ಟಿ ಮುಗಿಸಿ ಚಿಕ್ಕಣ್ಣ ಮನೆ ಕಡೆ ಹೊರಟರು. ದರ್ಶನ್ ರೇಣುಕಾಸ್ವಾಮಿಯನ್ನ ಕೂಡಿ ಹಾಕಿದ್ದ ಗೋಡೌನ್ಗೆ ತೆರಳಿದ್ರು. ಇದೆಲ್ಲದಕ್ಕೂ ಪೊಲೀಸರು ಸಿಸಿಟಿವಿ ದೃಶ್ಯಗಳನ್ನು ಸಂಗ್ರಹಿಸಿದ್ದಾರೆ. ಆರೋಪಿಗಳ ಹೇಳಿಕೆಗಳನ್ನು ವಿಡಿಯೋ ಮಾಡಿಕೊಂಡಿದ್ರು. ಹಾಗಾಗಿನೇ ಬೆಳ್ಳಂಬೆಳಿಗ್ಗೆ ಚಿಕ್ಕಣ್ಣನಿಗೆ ಫೋನ್ ಮಾಡಿ ವಿಚಾರಣೆಗೆ ಬರಲು ಹೇಳಿದ್ರು. ಮನೆಗೆ ನೋಟಿಸ್ ಕೂಡ ಅಂಟಿಸಿದ್ರು. ಇವತ್ತು ಸಂಜೆ 4:30ಕ್ಕೆ ಚಿಕ್ಕಣ್ಣನ ಜೊತೆ ನಟ ದರ್ಶನ್, 10ನೇ ಆರೋಪಿ ವಿನಯ್ ಸೇರಿ ಎಲ್ಲರನ್ನೂ ಆರ್ ನಗರ ಸ್ಟೋನಿ ಬ್ರೂಕ್ಸ್ ಪಬ್ಗೆ ಕರ್ಕೊಂಡ್ಬಂದು ಸ್ಥಳ ಮಹಜರು ಮಾಡಿಸಿದ್ರು. ಸರಿಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಪಬ್ನಲ್ಲಿ ಸ್ಥಳ ಮಹಜರು ನಡೆಯಿತು. ಪಾರ್ಟಿ ನಡೆದಾಗ ಟೇಬಲ್ನಲ್ಲಿ ಯಾರ್ಯಾರು ಕೂತಿದ್ರು ಅವರನ್ನೆಲ್ಲ ಕೂರಿಸಿ ಮರುಸೃಷ್ಟಿ ವಿಡಿಯೋನು ಮಾಡಿಕೊಂಡ್ರು. ಆಮೇಲೆ ವಾಪಸ್ ಅನ್ನಪೂರ್ಣೇಶ್ವರಿ ಠಾಣೆಗೆ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಕರ್ಕೊಂಡ್ಬಂದ್ರು. ಆಮೇಲೆ ಚಿಕ್ಕಣ್ಣನನ್ನು ಸ್ಟೇಷನ್ಗೆ ಕರೆಸಿಕೊಂಡು ಸುದೀರ್ಘವಾಗಿ ಹೇಳಿಕೆ ದಾಖಲಿಸಿಕೊಂಡ್ರು. ಪೊಲೀಸರು ಚಿಕ್ಕಣ್ಣನಿಗೆ ಪಾರ್ಟಿ ಮುಗಿಸಿ ದರ್ಶನ್ ಎಲ್ಲಿಗೆ ಹೋಗ್ತೀನಿ ಅಂದಿದ್ರು ಅಂತ ನಿಮ್ಮತ್ರ ಹೇಳಿದ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಪಾರ್ಟಿಯಲ್ಲಿ ದರ್ಶನ್ ಜೊತೆ ಇನ್ನೂ ಯಾರ್ಯಾರಿದ್ರು ಅಂತ ವಿವರಣೆ ಕೇಳಿದ್ರು. ಪಾರ್ಟಿಯಲ್ಲಿ ಎಣ್ಣೆ ಜೊತೆ ಮಾದಕ ವಸ್ತು ಸೇವಿಸಿದ್ರ? ಕಿಡ್ನಾಪ್ ಸಂಚಿನ ಬಗ್ಗೆ ನಿಮ್ಮ ಹತ್ರ ದರ್ಶನ್ ಏನಾದ್ರೂ ಮಾತುಕತೆ ಆಡಿದ್ರ? ದರ್ಶನ್ ಬಿಟ್ಟು ಬೇರೆ ಯಾರಾದ್ರೂ ರೇಣುಕಾಸ್ವಾಮಿ ವಿಷಯವನ್ನ ನಿಮ್ಮ ಗಮನಕ್ಕೆ ತಂದಿದ್ರ? ಹೋಗ್ಲಿ, ವಿಷಯ ಗೊತ್ತಿತ್ತಾ ಗೊತ್ತಿರಲಿಲ್ವಾ? ಗೊತ್ತಿದ್ದೂ ಸುಮ್ಮನಿದ್ರ ಅಂತೆಲ್ಲ ಚಿಕ್ಕಣ್ಣನನ್ನ ಪೊಲೀಸರು ಫುಲ್ ಗ್ರಿಲ್ ಮಾಡಿದ್ದಾರೆ. ಸುಮನಹಳ್ಳಿ ಕಾಲುವೆಯಲ್ಲಿ ಮೊಬೈಲ್ಗಾಗಿ ಶೋಧ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ಹೆಣವಾದ ರೇಣುಕಾಸ್ವಾಮಿಯನ್ನ ಸುಮನಹಳ್ಳಿ ರಾಜ ಕಾಲುವೆಗೆ ಎಸೆದು ಹೋಗಿದ್ರು. ಜೊತೆಗೆ ರೇಣುಕಾಸ್ವಾಮಿ ಮೈಮೇಲಿದ್ದ ಚಿನ್ನದ ಸರ, ಉಂಗುರವನ್ನ ಆರೋಪಿ ರಾಘವೇಂದ್ರ ಎತ್ಕೊಂಡು ಹೋಗಿದ್ದ. ರೇಣುಕಾಸ್ವಾಮಿಯ ಮೊಬೈಲನ್ನ ರಾಜ ಕಾಲುವೆಗೆ ಹಾಕಿದ್ರು. ಇವತ್ತು ಅದೇ ರಾಜ ಕಾಲುವೆ ಹತ್ರ ಪೊಲೀಸರು ಆರೋಪಿಗಳನ್ನ ಕರ್ಕೊಂಡು ಬಂದು ಮಹಜರು ಮಾಡಿದ್ರು. ದುರಂತ ಅಂದ್ರೆ ಅರ್ಧ ಬೆಂಗಳೂರಿನ ಗಲೀಜು ನೀರು ಹೋಗೋ ಸುಮನಹಳ್ಳಿ ರಾಜ ಕಾಲುವೆಗೆ ಇಳಿದು ಮೊಬೈಲ್ಗಾಗಿ ಹುಡುಕಾಟನೂ ನಡೆಸಿದ್ರು. ರಾಜ ಕಾಲುವೆ ಗಲೀಜು ನೀರಲ್ಲಿ ಮಧ್ಯಾಹ್ನ 12:30ಕ್ಕೆ ಆರೋಪಿ ಪ್ರದೋಷ್ ತೋರಿಸಿದ ಜಾಗದಲ್ಲೆಲ್ಲ ರೇಣುಕಾಸ್ವಾಮಿ ಮೊಬೈಲ್ಗಾಗಿ ಹುಡುಕಾಟ ನಡೆಯಿತು. ಬಿಬಿಎಂಪಿ ಸಿಬ್ಬಂದಿಯನ್ನ ಮೋರಿಯೊಳಗೆ ಇಳಿಸಿ ಪೊಲೀಸರು ಹುಡುಕಾಟ ನಡೆಸಿದ್ರು. 1 ಗಂಟೆಗೂ ಹೆಚ್ಚು ಕಾಲ ಶೋಧ ನಡೆಸಿದ್ರು. ಮೊಬೈಲ್ ಸಿಗಲೇ ಇಲ್ಲ. ಕೊನೆಗೆ ಮಹಜರು ಪ್ರಕ್ರಿಯೆ ಮುಗಿಸಿ ಆರೋಪಿಯನ್ನ ಕರ್ಕೊಂಡು ಹೋದ್ರು. ರೇಣುಕಾಸ್ವಾಮಿಗೆ ಶಾಕ್ ಕೊಟ್ಟಿದ್ದ 9ನೇ ಆರೋಪಿ ಶಿವಾಜಿ ಸಿನಿಮಾ ಥರ ಜೀವ ಉಳಿಸೋಕ್ಕೂ ಶಾಕ್. ಧನ್ರಾಜ್, ಪವಿತ್ರ ಗೌಡಳ ಪರಮಾಪ್ತ ಶಿಷ್ಯ. ದರ್ಶನ್ ಪವಿತ್ರ ಗೌಡಳಿಗೆ ಮಾಡಿಕೊಟ್ಟಿದ್ದ ಬೊಟಿಕ್ ವ್ಯವಹಾರಗಳನ್ನ ನೋಡಿಕೊಳ್ತಿದ್ದ.
ಆಕೆಗೂ ಡ್ರೈವರ್ ಆಗಿ ಎಲ್ಲಾ ಕಡೆ ಓಡಾಡ್ತಿದ್ದ. ಇದೇ ಧನ್ರಾಜ್ ರೇಣುಕಾ ಸ್ವಾಮಿಗೆ ಎಲೆಕ್ಟ್ರಿಕ್ ಮೆಗ್ಗರ್ನಲ್ಲಿ ಶಾಕ್ ಕೊಟ್ಟಿದ್ದ. ಟಾರ್ಚರ್ ಮಾಡುವಾಗ ಮರ್ಮಾಂಗಕ್ಕೆ ಶಾಕ್ ಕೊಟ್ಟಿದ್ದ. ಸತ್ತೋದ್ಮೇಲೆ ಮತ್ತೆ ಜೀವ ಉಳಿಸೋದಕ್ಕೂ ಶಾಕ್ ಕೊಟ್ಟಿದ್ದ. ಒಂಥರ ರಜನಿಕಾಂತ್ ಶಿವಾಜಿ ಸಿನಿಮಾದಲ್ಲಿ ಕರೆಂಟ್ ಶಾಕ್ ಕೊಟ್ಟು ಜೀವ ಉಳಿಸಿದ್ರಲ್ಲ, ಆ ಥರ ರೇಣುಕಾ ಸ್ವಾಮಿ ಹೆಣಕ್ಕೂ ಜೀವ ಕೊಡಿಸುವ ಪ್ರಯತ್ನ ಮಾಡಿದ್ನಂತೆ. ಹಾಗಾಗಿನೇ ಎಲೆಕ್ಟ್ರಿಕಲ್ ಶಾಕ್ ನೀಡಿದ್ದ ಆರೋಪಿ ಧನ್ರಾಜ್ ಬಂಧಿಸಿ ದರ್ಶನ್ ಎದುರು ಮುಖಾಮುಖಿ ಕೂರಿಸಿ ವಿಚಾರಣೆಯನ್ನು ಮಾಡಿ ಹೇಳಿಕೆ ದಾಖಲಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಹಿಂದಿನ ಕ್ರೌರ್ಯಗಳು ಒಂದೊಂದಾಗಿ ಅನಾವರಣ ಆಗ್ತಿದೆ. ನಾಳೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಜೊತೆ ಪೊಲೀಸರು ಮೈಸೂರಲ್ಲೂ ಮಹಜರು ನಡೆಸೋಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಅರಣ್ಯ ಇಲಾಖೆಯಿಂದಲೂ ದರ್ಶನ್ ಮೇಲೆ ಚಾರ್ಜ್ ಶೀಟ್. ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ನಟ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಕಾನೂನು ಬಾಹಿರವಾಗಿ ವಿಶಿಷ್ಟ ಪ್ರಭೇದದ ಬಾತುಕೋಳಿ ಸಾಕಿದ ಪ್ರಕರಣದಲ್ಲೂ ಕೇಸ್ ಆಗಿತ್ತು. ಎಫ್ಐಆರ್ ಹಾಕಿದ್ದ ಅರಣ್ಯ ಇಲಾಖೆ ಅಧಿಕಾರಿಗಳು ಪತ್ನಿ ವಿಜಯಲಕ್ಷ್ಮಿ A1, ನಾಗರಾಜ್ A2, ನಟ ದರ್ಶನ್ A3 ಅಂತ ಕೇಸ್ ಹಾಕಿದ್ರು. ಎಫ್ಐಆರ್ ದಾಖಲಾಗಿ 5 ನೋಟಿಸ್ ನೀಡಿದ್ರೂ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಈಗ ದರ್ಶನ್, ವಿಜಯಲಕ್ಷ್ಮಿ ಹಾಗೂ ನಾಗರಾಜ್ ವಿರುದ್ಧ ಶೀಘ್ರದಲ್ಲೇ ಚಾರ್ಜ್ ಶೀಟ್ ಆಗಲಿದೆ. ಗಂಡನನ್ನ ಬಿಡಿಸೋಕೆ ವಿಜಯಲಕ್ಷ್ಮಿ ಹೋರಾಟ. ಮೊನ್ನೆಯಷ್ಟೇ ಇನ್ಸ್ಟಾದಲ್ಲಿ ದರ್ಶನ್ ಅವರನ್ನ ಅನ್ಫಾಲೋ ಮಾಡಿದ್ದ ವಿಜಯಲಕ್ಷ್ಮಿ ಈಗ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಪತಿ ದರ್ಶನ್ ಅವರನ್ನ ಕೇಸ್ನಿಂದ ಪಾರು ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ದರ್ಶನ್ ಪರ ವಕೀಲ ಅನಿಲ್ ಅವರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ಕೇಸ್ನ ಪ್ರತಿ ವಿಚಾರದ ಮಾಹಿತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ. ಖ್ಯಾತ ವಕೀಲರನ್ನ ನೇಮಿಸೋಕೂ ವಿಜಯಲಕ್ಷ್ಮಿ ಓಡಾಡುತ್ತಿದ್ದಾರೆ. ದರ್ಶನ್ ಕ್ರೌರ್ಯದ ಕಥೆ ಸಿನಿಮಾ ಆಗುತ್ತೆ. ದರ್ಶನ್ ಕ್ರೌರ್ಯದ ಕಥೆಗಳು 1-2 ವರ್ಷಕ್ಕೊಂದು ಗಲಾಟೆ ಇದ್ದಿದ್ದೆ. ಈಗ ದರ್ಶನ್ ಕ್ರೌರ್ಯದ ಕಥೆ ಇಟ್ಕೊಂಡು ಸಿನಿಮಾ ಮಾಡೋಕೆ ರಾಮ್ ಗೋಪಾಲ್ ವರ್ಮಾ ಪ್ಲಾನ್ ಮಾಡಿದ್ದಾರೆ ಅನ್ನಿಸ್ತಿದೆ. ಇದಕ್ಕೆ ಪುಷ್ಟಿ ಕೊಟ್ಟಿದ್ದು ಟಾಲಿವುಡ್ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ದರ್ಶನ್ ಬಗ್ಗೆ ಆಡಿದ ಮಾತುಗಳು. In films, you write a screenplay and then you start shooting the film. Sometimes some directors, maybe they're not very prepared, they also start writing screenplay while filming also. Here is a case where they started writing the screenplay after the film released. Release is the murder. Now, what to do with the body, what to tell the police, how to explain it, they started writing the screenplay and which is going to be impossible. ದರ್ಶನ್ ಅರೆಸ್ಟ್ ಆಗಿ ಇವತ್ತಿಗೆ ಬರೋಬ್ಬರಿ 1 ವಾರ ಆಯಿತು. ಪೊಲೀಸರಂತೂ ಸ್ಟಾರ್ ನಟನಿಗಿದ್ದ ಧಿಮಾಕು, ಅಹಂಕಾರವನ್ನೆಲ್ಲ ಇಳಿಸಿರೋದಂತೂ ಸತ್ಯ. ತಲೆ ಎತ್ತಿ ಮೆರೆದಾಡಿದವರೆಲ್ಲ ಕಾನೂನಿನ ಮುಂದೆ ಈಗ ಕೈ ಕಟ್ ಬಾಯಿ ಮುಚ್ಚಂತ ನಿಂತಿದ್ದಾರೆ. ಈಗ ಕಾನೂನು ಏನು ಮಾಡುತ್ತೆ ಅನ್ನೋದೇ ಕುತೂಹಲ. ಗಂಗಾಧರ್ ವಾಗಟ ಜೊತೆ ಮಂಜು ಆರ್ಯ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ, ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.